ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ತೆಲುಗು ಇಂಡಸ್ಟ್ರಿಯಿಂದ ಮೂಲ ಭಾಷೆಯಿಂದ ರಿಲೀಸ್ ಆಗಿರುವ ತ್ರಿಕಾಲ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾದ ಕತೆ ಹೇಗಿದೆ? ಈ ಒಂದು ಸಿನಿಮಾ ಮೈಥಾಲಜಿ ಥ್ರಿಲ್ಲರ್ ಮಿಕ್ಸ್ ಆಗಿದ್ದು ನಿಜವಾಗಲೂ ಈ ಕತೆ ಮೈಂಡ್ ಬ್ಲೋಯಿಂಗ್ ಆಗಿದೆಯಾ? ವಿಜುವಲ್ಸ್ ಹೇಗಿದೆ? ಕತೆ ಏನೆಲ್ಲ ಹೇಳುತ್ತದೆ? ಕತೆ ಒಳಗಡೆ ಏನೇನೆಲ್ಲ ಇದೆ ಅಂತ ಇವತ್ತಿನ ಒಂದು ನಾನು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋಕ್ಕೆ ಬಂದಿದ್ದೇನೆ. ಅದರ ಜೊತೆಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತದೆ. ಹೌದು, ಮೊದಲನೇದಾಗಿ ಈ ಒಂದು ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಕತೆ ಹೇಗಿದೆ? ಕತೆ ಒಳಗಡೆ ಏನೇನೆಲ್ಲ ಇದೆ? ಕತೆ ಯಾವ ರೀತಿ ವರ್ಕ್ ಆಗಿದೆ? ಈ ಸಿನಿಮಾ ನಿಜವಾಗ್ಲೂ ಹಾರರ್ ಮಿಸ್ಟರಿ ಸಿನಿಮಾನ ಇಲ್ಲ ಮೈಥಾಲಜಿ ಥ್ರಿಲ್ಲರ್ ಸಿನಿಮಾನಂತ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಕೊನೆ ತನಕ ನೋಡಿ, ಕತೆ ಕಡೆ ನೋಡೋಣ ಬನ್ನಿ. ಸಿನಿಮಾ ಕತೆ ನಡೆಯೋದು ಒಂದು ಪುರಾತನದ ಕಾಲದಲ್ಲಿ. ಆ ಒಂದು ಪುರಾತನದ ಕಾಲದಲ್ಲಿ ಒಂದು ದೈವದ ಶಕ್ತಿ ಇರುತ್ತದೆ. ಆ ಒಂದು ದೈವ ಶಕ್ತಿ ತುಂಬಾ ಪವರ್ಫುಲ್ ಆಗಿರುತ್ತದೆ ಮತ್ತು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಪುರಾತನದ ಕಾಲದ ಮನುಷ್ಯರು. ಆದರೆ ಅದು ಪ್ರೆಸೆಂಟ್ ಟೈಮಲ್ಲಿ ಅಂದರೆ ಇವಾಗಿನ ಜನ್ರೇಷನ್, ಇವತ್ತಿನ ಒಂದು ಪ್ರೆಸೆಂಟ್ ಟೈಮಿಗೆ ಅದು ಮತ್ತೆ ಆಕ್ಟಿವೇಟ್ ಆದಾಗ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸಿನಿಮಾದ ಹೀರೋ ಮಿಸ್ಸಿಂಗ್ ಆಗಿರುವ ತನ್ನ ಲವರನ್ನು ಹುಡುಕೊಂಡು ಅದೇ ಒಂದು ಜಾಗಕ್ಕೆ ಬರ್ತಾನೆ. ಆ ಒಂದು ಜಾಗಕ್ಕೆ ಬಂದಾಗ ಅಲ್ಲಿರುವಂಥ ಒಂದು ವೈಬ್, ಅಲ್ಲಿರುವಂಥ ಡಾರ್ಕ್ ಶಕ್ತಿ ಆಗ್ಬೋದು, ರೀಬರ್ತ್, ಸೀಕ್ರೆಟ್ ಎಲ್ಲವೂ ಕೂಡ ಸ್ಲೋ ಆಗಿ ನಮ್ಮ ಹೀರೋನಿಗೆ ಎದುರಾಗುತ್ತವೆ. ಅಷ್ಟಕ್ಕೂ ಅದು ಮಿಸ್ಟರಿ ಸಾಲ್ವ್ ಆಗುತ್ತಾ ಗಿಲ್ಲುವ ಅನ್ನೋದೇ ಸಿನಿಮಾದ ಮೇನ್ ಕತೆ. ಮೊದಲನೇದಾಗಿ ಈ ಒಂದು ಸಿನಿಮಾ ಒಂದು ಹಾರರ್ ಸಿನಿಮಾ ಅಲ್ಲ, ಮಿಸ್ಟರಿ, ಮೈಥಾಲಜಿ, ಥ್ರಿಲ್ಲರ್ ಈ ಮೂರು ಪಾಯಿಂಟ್ಗಳ ಮೇಲೆ ಸಿನಿಮಾ ನಿಂತಿದೆ. ಎಷ್ಟೋ ಜನ ಸಿನಿಮಾದ ಟ್ರೇಲರ್ ನೋಡಿದೊಂದು ಹಾರರ್ ಕ್ಯಾಟಗರಿಗೆ ಬರುವಂಥ ಒಂದು ಸಿನಿಮಾ ಅನ್ಕೊಂಡಿದ್ದಾರೆ. ಇದು ಹಾರರ್ ಕ್ಯಾಟಗರಿಗೆ ಬರೋದಿಲ್ಲ. ಇದೊಂದು ಮಿಸ್ಟರಿ ಮೈಥಾಲಜಿ ಸಿನಿಮಾವಾಗಿದೆ. ಹಾಗೆ ಈ ಒಂದು ಸಿನಿಮಾದ ಫಸ್ಟ್ ಹಾಫ್ ಕಡೆ ಬಂದರೆ ಸ್ಲೋ ಆಗಿ ಇಂಟ್ರೆಸ್ಟ್ ನಿಮಗೆ ಸಿನಿಮಾದ ಮೇಲೆ ಬರ್ತಾ ಹೋಗುತ್ತದೆ. ಏಕೆಂದರೆ ಒಮ್ಮೆಲೇ ಏನು ಕೂಡ ಸಡನ್ ಆಗಿ ನಿಮಗೆ ಶಾಕ್ ಕೊಡಲ್ಲ. ಸಣ್ಣದಾಗಿ ಪಾತ್ರದಿಂದ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಆ ಒಂದು ಪಾತ್ರದ ಪರ್ಫಾರ್ಮೆನ್ಸ್ ತುಂಬ ಜವಾಬ್ದಾರವಾಗಿ ವರ್ಕ್ ಮಾಡಲಾಗಿದೆ. ಆದರೆ ಸೆಕೆಂಡ್ ಹಾಫಲ್ಲಿ ನಿಜವಾದ ಕತೆ, ಆ ಒಂದು ದೈವದ ಶಕ್ತಿಗೆ ನಿಮಗೆ ಕನೆಕ್ಟ್ ಆಗುತ್ತದೆ. ಅಲ್ಲಿ ನಿಮಗೆ ಫುಲ್ ಡಾರ್ಕ್ನೆಸ್ ಥ್ರಿಲ್ಲರ್ ವಿಜುವಲ್ಸ್, ಅಂದರೆ ಆಲ್ಮೋಸ್ಟ್ ಕತ್ತಲೆಯಲ್ಲಿನೇ ಸಿನಿಮಾದ ಶೂಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸಿನಿಮಾ ಒಂದು 80% ಕತ್ತಲಿಗಳಲ್ಲಿ ಅಂದರೆ ಡಾರ್ಕ್ನೆಸ್ನಲ್ಲಿ ವರ್ಕ್ ಆಗಿದೆ. ಹಾಗೆ ಈ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಆ ಒಂದು ಕನ್ಫ್ಯೂಸಿಂಗ್ ಕ್ಲೈಮ್ಯಾಕ್ಸ್ ಬಟ್ ನಿಮಗೆ ಅರ್ಥ ಆಗಲ್ಲ. ಬಟ್ ನೀವು ಮೊದಲನೇದಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ಗಮನವಿಟ್ಟು ನೋಡಿದರೆ ನಿಮಗೆ ಕ್ಲೈಮ್ಯಾಕ್ಸ್ ಈಸಿಯಾಗಿ ಅರ್ಥ ಆಗುತ್ತದೆ. ತುಂಬ ಜನಗಳಿಗೆ ಕನ್ಫ್ಯೂಸ್ ಕೂಡ ಮಾಡುತ್ತೆ, ಆದರೆ ಬಟ್ ಪವರ್ಫುಲ್ ಆಗಿದೆ ಆ ಒಂದು ಕ್ಲೈಮ್ಯಾಕ್ಸ್. ಎಲ್ಲವೂ ಚೆನ್ನಾಗಿದೆ. ಬಟ್ ಇದಕ್ಕೂ ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈ ಸಿನಿಮಾಗೆ ಬರುವಂಥ ಸಾಂಗ್ಸ್ ಕಂಪೋಸಿಂಗ್ ಆಗ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಕತೆ ಹೇಳುವಾಗ ಬರುವಂಥ ಆ ಒಂದು ವೈಬ್, ಆ ದೈವ ಶಕ್ತಿ ಎದುರಾಗ ಬರುವಂಥ ಮ್ಯೂಸಿಕ್ ಎಲ್ಲವೂ ಕೂಡ ಸೂಪರ್ ಆಗಿ ಕನೆಕ್ಟ್ ಆಗಿದೆ ಸಿನಿಮಾಗೆ. ಸೊ ಹಾಗೆ ಈ ಒಂದು ಸಿನಿಮಾ ಒಂದು ಬೆಸ್ಟ್ ಸಿನಿಮಾ ಕೂಡ ಆಗಿದೆ. ಕತೆ ತುಂಬ ಎಂಗೇಜಿಂಗ್ ಆಗಿದೆ. ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಇಷ್ಟ ಆಗೇ ಆಗುತ್ತದೆ. ಸೊ ಇದು ಆಗಿತ್ತು ತ್ರಿಕಾಲ ಸಿನಿಮಾದ ಒಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಆಗ್ಬೋದು, ನಾವು ಮಾಡುವಂಥ ಸಿನಿಮಾಗಳ ರಿವ್ಯೂ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲರೂ ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.